ಪ್ರೋಗ್ರಾಮ್ ನೋಡಿದ್ರಿ ಅಲ್ವಾ, ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂತ. ನಮ್ಮ ದೇಶೀಯ ಗೋವುಗಳ ಉತ್ಪನ್ನಗಳಿಂದ, ಅಂದರೆ ದೇಶೀಯ ಗೋವಿನ ಗೋಮಯದಿಂದ ಏನೇನು ಉತ್ಪನ್ನಗಳನ್ನ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಟ್ರು. ಹಾಗೆ ಒಂದು ಒಳ್ಳೆ ಸಿರಿಧಾನ್ಯಗಳ ಮಾಲ್ಟ್ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಟೇಸ್ಟು. 2ನೇ ಲೋಟ ಕುಡಿತಿದ್ದೀನಿ ಆಲ್ರೆಡಿ, 2 ಸರ್ತಿ ಹಾಕಿಸ್ಕೊಂಡು. ಇವಾಗ ಪ್ರಾತ್ಯಕ್ಷಿಕೆ ಇದೆ, ಅಂದರೆ ಸಗಣಿಯನ್ನು ಬಳಸ್ಕೊಂಡು ಹೇಗೆ ಉತ್ಪಾದನೆ ಮಾಡ್ಬೋದು, ಅಂದರೆ ಏನೇನು ಉತ್ಪಾದನೆ ಮಾಡ್ಬೋದು, ಅದನ್ನು ಮಾಡೋ ವಿಧಾನ ಹೇಗೆ ಅಂತ. ಇವತ್ತು ಗೋಮಯದಿಂದ ದೀಪ ಮತ್ತು ಧೂಪ ಎರಡನ್ನೂ ಮಾಡೋದು ಹೇಳ್ಕೊಡ್ತಿದ್ದಾರೆ. ಅದು ಹೇಗೆ ಅಂತ ನೋಡೋಣ, ಬನ್ನಿ ಒಳಗಡೆ ಹೋಗೋಣ. ಎಂಜಾಯ್. ಧೂಪ ಬತ್ತಿ ಮಾಡೋದಕ್ಕೆ ಏನೇನು ವಸ್ತುಗಳು ಬೇಕು, ಗೋಮಯ ಗೋ ಉತ್ಪನ್ನಗಳು ಏನೇನು ಬೇಕು. ಎರಡನೇದ್ದು ದೀಪಗಳನ್ನು ಮಾಡೋದಕ್ಕೆ ಏನು ಬೇಕು. ಎರಡೇ ಇವತ್ತು ಇರೋದಿಲ್ಲ ತರಬೇತಿ, ಇದು ಗಮನದಲ್ಲಿ. ಯಾಕಂದ್ರೆ ಎಕ್ಸ್ಟ್ರಾ ನಿಮಗೆ ಏನು ಬರುತ್ತೆ ಅಂತಂದ್ರೆ ಸಾಯಂಕಾಲದ ಪ್ರಕಾರ ಪರಿಸ್ಥಿತಿ ಪರಿಕರಗಳು ಯಾವ್ಯಾವುದು? ಎರಡು, ದೀಪ ಮತ್ತು ಧೂಪ. ದೀಪ ಎರಡು. ಹಾಗಾದ್ರೆ ಮೊದಲನೇದ್ದು ಧೂಪ ಬತ್ತಿ ಮಾಡೋದಕ್ಕೆ ಏನೇನು ಬೇಕು ಬರ್ಕೊಳ್ಳಿ. ಒಂದನೇದ್ದು ತಾಜಾ ಗೋಮಯ 2 kg. ತಾಜಾ ಗೋಮಯ ಅಂದ್ರೆ ಹಸಿ ಸಗಣಿ ಅವತ್ತು ಹಾಕಿರೋದು 2 kg, ಅಥವಾ ಗೋಮಯ ಪೌಡರ್ ಆದ್ರೂ ಆಗುತ್ತೆ. ಈ ತರ ಇದು ಒಣಗಿಸೋದು ಹೇಗೆ ಅಂತಂದ್ರೆ, ಇದನ್ನ ಬೆಣ್ಣೆ ತಟ್ಟಂಗಿಲ್ಲ, ಹಂಗೆ ಉದುರಿಸ್ಬೇಕು ಮಧ್ಯಾಹ್ನ. ಆ ನಂತರ ಕೈಲೇ ಉದ್ದಬೇಕು, ಮತ್ತೆ ಸಾಯಂಕಾಲ ಬರಬೇಕು, ಮತ್ತೆ ಉದ್ದಿದ್ರೆ ಪುಡಿ ಆಗುತ್ತೆ. ಆ ಪುಡಿಯನ್ನ ಮಿಕ್ಸಿಗೆ ಹಾಕಬೇಕು. 3 ದಿವಸ ಆದ್ಮೇಲೆ ಮಿಕ್ಸಿಗೆ ಹಾಕಿದ್ರೆ ಈ ತರ ಪೌಡರ್ ಆಗುತ್ತೆ. ಈ ತರ ಇದು ಗೋಮಯ ಪೌಡರ್. ಎರಡನೇದು ಜಟಾಮಾಂಸಿ 50 ಗ್ರಾಮ್. ಏನೇನು ಬರ್ಕೊಂಡ್ರೆ ಭದ್ರಮುಷ್ಟಿ ಅಂತಂದ್ರೆ ಜೇಕಿನ ಗಡ್ಡಿ, ಶ್ರೀಗಂಧ ಪುಡಿ ಅಥವಾ ರಕ್ತಚಂದನ, ಮರದ ಹೊಟ್ಟು ಇದು 100 ಗ್ರಾಮ್, ಪಂಚಕರ್ಪೂರ 50 ಗ್ರಾಮ್, ಇದು ಸಾಂಬ್ರಾಣಿ ಪುಡಿ, ಇದು ತುಪ್ಪ. ಇದು ಇರಲಿ. ನಮ್ಮ ಮನೇಲಿ ನಾಟಿ ಹಸು ಇಲ್ಲ, ಇದು ಸಿಮಿ ಹಾಕ್ತಿದ್ರೆ ಆಗಲ್ಲ, ನೋಡ್ಬೇಡಿ. ಇದು 100 ಗ್ರಾಮ್. ಹಾಗಾದ್ರೆ ಯಾಕೆ ಮಣ್ಣ ಅಂದ್ರೆ ವೆಂಕಟಾಪುರ ಕೆರೆಯಲ್ಲಿ ಸಿಕ್ಕಾಗಂತ ಮಣ್ಣು ಅತಿ ಶುದ್ಧವಾದ. ನೋಡಿ, ಮಿಲ್ಟೇನ್ ಮಿಂಟಿ ಅಷ್ಟೇ ಇದು ಮಣ್ಣ ಇದೆ. ವೆಂಕಟಾಪುರ ಕೆರೆಯಲ್ಲಿ ಸಿಗ್ತಕ್ಕಂಥ ಮಣ್ಣಿರೋ ಇದನ್ನು ಈ ಕಡೆ ಎಲ್ಲ ಜನಗಳಿಗೆ ಗೊತ್ತು, ಒಲೆ ಆಗಕ್ಕ ಆ ಮಣ್ಣು ಬಳಸ್ತಾರೆ. ಅತಿ ಜಿಗಟು ಮತ್ತು ಕಲರ್ ಬರುತ್ತೆ, ಜಾಸ್ತಿ ಹಿಡಿದಿಟ್ಕೊಳ್ತಕ್ಕಂಥ ಗುಣ ಆ ಮಣ್ಣಲ್ಲಿದೆ. ಇದು ಆ ಕೆರೆಯ ಮಣ್ಣು, ಮಿಲ್ಟೇನ್ ಮಿಂಟಿ ಅಲ್ಲ, ಇದು ಮಣ್ಣಲ್ಲ. 1 kgಗೆ 30 ಗ್ರಾಮ್ ಹಾಕ್ಬೇಕು, ಅಥವಾ 50 ಹಾಕ್ಬೋದು. ಅದು ಉರಿತಕ್ಕಂಥ ಇವು. ಯಾಕಂದ್ರೆ ನಮ್ಮ ಉದ್ದೇಶ ಅದೇ, ಏನು, ವಾತಾವರಣ ಶುದ್ಧವಾಗ್ಲಿ, ನಮ್ಮ ಪ್ರಾಣವಾಯು ಶುದ್ಧಿಯಾಗಲಿ, ಅಗ್ನಿಹೋತ್ರ ಮಾಡಿದಷ್ಟೇ ಲಾಭ ನಮ್ಗೆ ಸಿಗಲಿ ಅನ್ನೋ ಉದ್ದೇಶಕ್ಕೆ ನಾವು ಪರಿಸರ ಸ್ನೇಹಿ ದೀಪ ಅಂತ ಕರಿತೀವಿ. ಹಣತೆಗಳು ಪರಿಸರ ಸ್ನೇಹಿ ಹಣತೆಗಳು ಅಂತ ಕರಿತೀವಿ. ಪರಿಸರ ಸ್ನೇಹ ಗಣೇಶ ಅಂತ ಕರಿತೀವಿ. ಗಣೇಶ ಮುಡುಗಲ್ಲ, ಹೌದು ಮುಡುಗಲ್ಲ ನಮ್ಮ ಗಣೇಶ ಹೇಳ್ತಾನೆ. ಅವನು ಬಿಡಬೇಡಿ, ಮನೆಯಲ್ಲೇ ಪೂಜೆ ಮಾಡಿ. ಏನು ನಿಮಗೆ ರೆಸಿಸ್ಟೆಂಟ್ ಪವರ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಇರುತ್ತೆ. ಅಂದ್ರೆ ಮನೆಯಲ್ಲಿ ಇರ್ತಕ್ಕಂಥ ಯಾವುದೇ ದುಷ್ಟ ಶಕ್ತಿಗಳು ದೂರ ಆಗ್ತವೆ. ಇದು ಸತ್ಯ. ಈಗ ತೋರಿಸ್ತೀನಿ. ಇವೆಲ್ಲ 50 ಗ್ರಾಮ್, ಇವೆಲ್ಲ ಎಲ್ಲ 50 ಗ್ರಾಮ್. ಮರದೊಟ್ಟ 100 ಗ್ರಾಮ್, 100 ಗ್ರಾಮ್. ನೋಡಿ, ಇದೇನು ಸಗಣಿಯ ಪೌಡರ್, ಗೋಮಯ ಪೌಡರ್. ಸಗಣಿ ಅನ್ಬೇಡಿ. ಇದೇನು ಗೋಮಯ, ತಾಜಾ ಗೋಮಯ. ನೋಡಿ, ಇದನ್ನ ಮುಗಿಸ್ ನೋಡಿದ್ರೆ ತಿನ್ಬೇಕು ಅನ್ನೋಷ್ಟು ಭಾವನೆ ಬರುತ್ತೆ ನಮಗೆ. ಅದನ್ನ ಇದು ಸಾಂಬ್ರಾಣಿ, ಜಟಾಮಾಂಸಿ,
ಭದ್ರ ಮುಟ್ಟಿ ಈ ಕಡೆ ಗಮನ ಇರಲಿ. ಕನ್ನಾರಿ ಗೆಡ್ಡಿ, ಗೇಗಿನ ಗೆಡ್ಡಿ ಅಂತ ಕರೀತಾರೆ. ಐತೆ ಇದು ಸರಿಯಲ್ಲ. ಹೌದಾ? ಮರದ ಹೊಟ್ಟು ಇದು 100 ಗ್ರಾಮು. ಮರದ ಹೊಟ್ಟು 100 ಗ್ರಾಮ್. ಅದು ಸಂಪೂರ್ಣ ಉರಿಯೋದಕ್ಕೆ. ಆನಂತರ ಮರದ ಕಟ್ಟಾಗಲ್ಲ, ಮಧ್ಯೆ ಆರು ಹೋಗುತ್ತಿದ್ದು ಮರದ ಹೊಟ್ಟು ಹಾಕ್ತಾ ಇದ್ರೆ. ಬನ್ನಿ, ಹೊಂಗೆ, ತೆಂಗು, ಮಾವು ಇವೆಲ್ಲ ಹಾಕ್ಬೋದು. ಯಾವ್ದಾರ ಒಂದು ಅಲ್ಲ, ಇದು ಬೇವಿಂದು ಮಾವು ಬೇವು ಫಸ್ಟ್. ಇಲ್ಲ, ಬೇವು ಮಾವು ಮೊದಲನೇ ಪ್ರಾಧಾನ್ಯತೆ. ಅವು ಸಿಗದೇ ಇದ್ದಾಗ ಮಿಕ್ಕಿದ್ದು. ಹೊಂದಾಣಿಕೆ ಪಚ್ಚ ಕರ್ಪೂರ, ಇಲ್ಲಾಂದ್ರೆ ಒಪ್ಪಿ ಗಿಡಿತ ಮನೆ ಹತ್ರ ಸರ್ ಮಣ್ಣು ಒಂದು ಹಾಕಿಲ್ಲ. ಮಣ್ಣು ಹಾಕಂಗಿಲ್ಲ ಇದಕ್ಕೆ. ಇದಕ್ಕೆ ಮಣ್ಣು ಹಾಕಂಗಿಲ್ಲ. ಇದು ಧೂಪ, ಅದು ನೆನ್ಪಿಟ್ಕೊಳ್ಳಿ. ಧೂಪ ಧೂಪ ಇದು. ನೀವು ಆಗಲೇ ಹಸಿ ಸಗಣಿ ಹಾಕಬೇಡ, ಬರೀ ಒಂದೇ ಪೌಡರ್ ಮಾಡಬೇಕು. ಎಲ್ಲ ಮಾಡ್ಬೋದು. ನೋಡಿ ಇದೇನಿದು? ದೇಸಿ ಹಸುವಿನ ತುಪ್ಪ. ದೇಸಿ ಹಸುವಿನ ತುಪ್ಪ ಇದು. ಡೈಲಿ ಉತ್ಪತ್ತಿ ಹೆಚ್ಚಾಗ ಅಂದ್ರೆ ಹಿಂದಿನ ದಿವಸ ಮಾಡಿ ಸಾಯಂಕಾಲ ಬೆಳಿಗ್ಗೆ ಒಂದು ಒದ್ದೆ ಗಂಟೆ ಮಾಡಿ ಇಟ್ಕೊಳ್ಳೋದು. ಬೆಳಿಗ್ಗೆ ಅದನ್ನ ಮಾಡಕ್ಕೆ ನೆನೆದಷ್ಟು ಒಳ್ಳೆಯದು. ಒಂದು ನೈಟು ಅಥವಾ ಒಂದು 2-3 ಗಂಟೆ ಆದ್ರೂ ನೆನಿಬೇಕು. ನೆರಳಲ್ಲೇ ಒಣಗಿಸ್ಬೇಕು. ಬಿಸಿಲಿಗೆ ಇಡಂಗಿಲ್ಲ. ನೀರಾಕಿ ಎಲ್ಲವೂ ಅಷ್ಟೇ. ಯಾವುದೇ ಗೋಮಯ ಪರಿಕರಗಳನ್ನ ಬಿಸಿಲಲ್ಲಿ ನೇರವಾಗಿ ಒಣಸುವಂತಿಲ್ಲ. ಮಾಡಿ ಮಾಡಿ ಯಾರು ಮಾಡ್ತೀರಾ? ಅದೇ ಕಷ್ಟ. ಹಾಕ್ಲಿಕ್ಕೆ ಮತ್ತೆ ಬರ್ತೀನಿ ಈಗ ಮಿಕ್ಸ್ ಆಗುತ್ತೆ. ಹಿಂಗೆ ಮಾಡ ಚಿನ್ನಿ ಸುಲಭ. ಹಿಂಗೆ ಇಷ್ಟಿಷ್ಟೇ ಮಿತ್ಕೊಡೆ. ಇಲ್ಲ ಯಾರ ಮಲ್ಲಾರ ತಂದ್ರು ನಡೆಯುತ್ತೆ. ನಿಮ್ಮ ಮನೇಲಿ ಇದಾವೆ ಅಂದೆ ಇದು ಒಂದು ಸ್ವಲ್ಪ ನೀಟಾಗಿ ಕೊಡ್ತಾ ಇದೆ.
ಅಷ್ಟೇ ಒಂದಿನ ಎಲ್ಲ ಮಾಡ್ತೀವಿ ಗೊತ್ತಾ ನಾನು 5 ಜನ 6 ಜನ ಸುತ್ತಿದ್ರೆ ಅವ್ರಿಗೆ ಒಂದು 2 ತಿಂಗಳು ಹಂಗೆ ಖರ್ಚು ಮಾಡೋಕ್ಕೆ ಆ ಥರ ಅಷ್ಟೇ ಅಲ್ವಾ ಹಂಗೆ ಮಾಡ್ಬೋದು ಅಪ್ರವತ್ತ ಕುತ್ಕೊಂತೀರ ಸೇಮ್ ಹಂಗೆ ಮಾಡ್ಕೋಬೋದು ಅಷ್ಟೇ ಒಬ್ರು ಕಷ್ಟ ಇಲ್ಲ ಸುಮ್ಮನೆ ಇಲ್ಲ ಇಷ್ಟಿಷ್ಟು ಇಷ್ಟಿಷ್ಟು ಹಾಕೋಬೇಕಾದ್ರೆ ಒಟ್ಟಿಗೆ 10 ಜನ ಕೂತ್ಕೊಂಡು 10 ಜನಕ್ಕೂ ಆಗ್ತವೆ ವಾವ್ ನೀಟಾಗಿ ಬಂತಿದೆ ಇಡ್ಲಿ ಸೂಪರ್ ಅಲ್ಲ ಚೆನ್ನಾಗಿ ಬಿಟ್ಬಿಡ್ಬ ಇಲ್ಲಿ ಈಗ ಚೆನ್ನಾಗಿ ಬರ್ತಾ ಇದೆ ವಾವ್ ಎಷ್ಟು ಚೆನ್ನಾಗಿ ಗವಾಗ ಅಂತ ಹೇಳಿ ಗೊತ್ತಾ ಇದನ್ನ ಅದು ಧೂಪ ಮಾಡಿದ್ವಲ್ಲ ಅದರಲ್ಲಿ ಮಿಕ್ಸ್ ಮಾಡಿರುವಂತಹ ಇಂಗ್ರೀಡಿಯೆಂಟ್ಸ್ ಅಷ್ಟು ಚೆನ್ನಾಗಿತ್ತು ಮತ್ತು ಗೋಮಯ ಕೂಡ ಅಷ್ಟು ನಿಮಗೆ ಗೊತ್ತು ಸಗಣಿ ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ನಾಟಿ ಹಸುದು ನಾನು ಹೇಳ್ತಾ ಇರೋದು ಸೀಮೆ ಹಸುದಲ್ಲ ಸಖತ್ ಒಳ್ಳೆ ಫೀಲಿಂಗ್ ಇದೆ ಇವಾಗ ದೀಪ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಮುಖನೂ ಬರುತ್ತೆ ಕೈಗೂ ಬರುತ್ತೆ ಅದು ಆ್ಯಕ್ಚುಲಾಗಿ ಮಾಡೋಕ್ಕೆ ಶುರು ಮಾಡಿದಾಗ ಸ್ವಲ್ಪ ಹತ್ತಿರ ತೊಗೊಂಡೋಗ್ಬೇಕು ಕೈಯಲ್ಲಿ ಅದು ಎಷ್ಟು ಬರುತ್ತೆ ಬತ್ತಿ ಹಾಕೋದು ಕಡೆಗೆ ತೆಗಿಬೇಕಾದ್ರೆ ಕ್ಲೀನ್ ಮಾಡ್ಕೋಬೇಕಷ್ಟೇ ನೋಡಿ ಇಲ್ಲಿ ಭಾರತಕ್ಕೆ ಅವರು ದೀಪ ಮಾಡ್ತವ್ರೆ ಈ ಥರ ಏನಿದು ಧೂಪದ ಸ್ಟ್ಯಾಂಡಾ ಇದು ಉರಿಯುತ್ತಾ ಹಾಂ ಓಕೆ ಇದು ಕೆಳಗಡೆ ಸ್ಟ್ಯಾಂಡ್ ಅಂತೆ ಸಾರಿ ದೀಪ ಅಲ್ಲ ತುಂಬ ಚೆನ್ನಾಗಿದೆ ಒಳ್ಳೆ ಇದ್ರ ಮಂಟಪ ಇದಂಗಿದೆ ನೋಡಿ ಹೆಂಗೆ ಕೈಗೆ ಸಾಕಾಗಿದೆ ಓ ಬಿಚ್ಕೊಂಡ್ಬಿಡುತ್ತಾ ಸೂಪರ್ ಆಗಿದೆ ಒಳ್ಳೆ ಅಗ್ನಿ ಕುಂಟ ಬರುತ್ತಲ್ಲ ಹೋಮ ಮಾಡೋಕ್ಕೆ ಆ ಥರ ಇದೆ ಒಳ್ಳೆ ಫೀಲಿಂಗು ಇದೆ ನೋಡಿದ್ರೆ ನೋಡಿದ್ರಿ ಅಲ್ವಾ ನಾನು ಹೇಗೆ ಇವತ್ತು ದೀಪ ಮತ್ತು ಧೂಪನ ಮಾಡಿದೆ ಅಂತ ಹಾಗೆ ಗೋಮಯದಿಂದ ಎಷ್ಟು ಒಳ್ಳೊಳ್ಳೆ ಅಂಶಗಳಿದೆ ಅದರಲ್ಲಿ ಎಷ್ಟು ಒಳ್ಳೊಳ್ಳೆ ಅಂಶಗಳಿದೆ ಎಷ್ಟು ಉಪಯೋಗಗಳಿದೆ ಅಂತ ತಿಳ್ಕೊಂಡ್ರಿ ಐ ಹೋಪ್ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ ಹಾಗೆ ಇಷ್ಟ ಆಯಿತು ಅಂತ ಕೂಡ ಅಂದ್ಕೊಳ್ತೀನಿ ಸೊ ಇದೇ ಥರ ತುಂಬ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಅದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗ್ತಾ ಹೋಗುತ್ತೆ ಇದೇ ರೀತಿಯ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ನ ಮಾಡೋದಕ್ಕೆ ನನಗೆ ಸ್ಫೂರ್ತಿ ಸಿಗುತ್ತೆ ಐ ಹೋಪ್ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಜಿಂದಗಿ ಅಂತ ಹೇಳಿ ಪ್ರಪಂಚನ ಪ್ರೀತಿಸಿ ನಮ್ಮ ದೇಶವನ್ನು ಮೊದಲು ಪ್ರೀತಿಸೋಣ ಥ್ಯಾಂಕ್ ಯು